ಈಗ ನೋಡಿ ಸರ್ಕಾರದವರು ಅಕ್ವಿಷನ್ ಮಾಡ್ಕೊಂತಾರಂತೆ, ಭೂಮಿಗೆ ಎಷ್ಟನ ಇರ್ಬೋದಂತೆ, ಇಷ್ಟು ಅಂತ ಅವ್ರದ್ದು ಕಾಂಪನ್ಸೇಷನ್ ಅಂತೆ. ಅಂದರೆ ನಾನು ಸಮಗ್ರ ಕೃಷಿ ಮಾಡೋಕ್ಕೆ ಹೋಗಿದ್ದು ಅದು ಕಾನ್ಸೆಪ್ಟೇ ಹೊರಟೋಯ್ತು. ಅಂದರೆ ಇದೇ ಜನ ಹೇಳ್ತಾರೆ, ನೀವು ಸಮಗ್ರ ಕೃಷಿ ಮಾಡಿದರೆ ನಿಮ್ಮ ಕೃಷಿಯಲ್ಲಿ ಒಳ್ಳೆ ಆದಾಯ ಇದೆ ಎಲ್ಲ ಹೇಳ್ತಾರೆ. ಈ ಸುತ್ತಮುತ್ತ ಇರೋಂಥ ಭೂಮಿ ಅಂತೂ ಚಿನ್ನದ ಭೂಮಿ, ಅಂದರೆ ಇದಕ್ಕೆ ವ್ಯವಸಾಯಕ್ಕೆ ಹೇಳಿ ಮಾಡಿಸ್ತಂಥ ಭೂಮಿ. ಇವ್ರು ಇಂಡಸ್ಟ್ರಿಗೆ ಬೇಕಾಗಿರೋಂಥ ಭೂಮಿಗಳು ಬೇರೆ ಕಡೆ ಇದ್ದಾವೆ. ಅಲ್ಲಿ ಡೆವಲಪ್ ಮಾಡಿದರೆ ಅಲ್ಲಿ ಜನನೂ ಉದ್ಧಾರ ಆಗ್ತಾರೆ, ಅಲ್ಲಿರೋ ಬರ್ಡ್ ಭೂಮಿನೂ ಇಂಡಸ್ಟ್ರಿಗೆ ಆಗುತ್ತೆ, ಮತ್ತು ಇಷ್ಟು ಪೊಲ್ಯೂಟೆಡ್ ಆಗಲ್ಲ. ಇರೋ ಗಲೀಜೆ ಬೆಂಗಳೂರಲ್ಲಿ ಸಾಕು ಅಂತ ಹೇಳ್ತಿದ್ದಾರೆ, ಡೆವಲಪ್ ಆಗಬಾರ್ದು, ಬೆಂಗಳೂರು ಬಿಟ್ಟು ಹೋಗಬೇಕು ಅಂತ ಹೇಳ್ತಿದ್ದಾರೆ. ನಮ್ಮ ರೈತರಲ್ಲಿ ಮುಂಚೆ ಒಗ್ಗಟ್ಟಿಲ್ಲ, ಇದು ಬಿಟ್ಟು ಈಗ ವಿಧಿಯಿಲ್ಲ, ಈಗ ನಾನು ಕೋರ್ಟ್ಗೆ ಹೋಗಬೇಕು ಅನ್ನೋ ಇದರಲ್ಲಿ ಇದ್ದೀನಿ. ನೋಡಿ, ರೈತರನ್ನ ಎದುರಿಸ್ಬಿಟ್ಟು ನಿಮ್ಮ ಜಮೀನು ಮೇಲೆ ಆ ಕೇಸ್ ಐತೆ, ಈ ಕೇಸ್ ಐತೆ, ನೀವು ಉಳಿಸ್ಕೊಳಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಈ ಮಧ್ಯೆ ಬ್ರೋಕರ್ಗಳೆಲ್ಲ ಇದಾಗಿ ಶಾಮೀಲಾಗಿ ಅದನ್ನೇನೇನೋ ಅಧ್ವಾನ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. 60-65 ವರ್ಷ ಬದುಕೋದೇ ಕಷ್ಟ ಇದೆ ಅವ್ರಿಗೆ. ವ್ಯವಸಾಯ ಅಂದರೆ ಏನೋ ಗೊತ್ತಿಲ್ಲ, ಅದನ್ನ ಬೇಕಾದ್ರೆ ಪೇಪರಲ್ಲಿ ನೋಡ್ತಾರೆ ಅಥವಾ ಬುಕ್ಕಲ್ಲಿ ನೋಡ್ತಾರೆ ಅಷ್ಟೇ ಬಿಟ್ಟರೆ ಈ ತೋಟದಲ್ಲಿ ಬಂದು ಅವರು ಭೂಮಿಯಲ್ಲಿ ಬಂದು ಇದು ಮಾಡಲ್ಲ. ನಮ್ಮ ತಂದೆ ತಾಯಿಗಳು ತೋಟದಲ್ಲಿ ಜಪ್ಲಿ ಹಾಕೊಂಡು ಓಡಾಡ್ತಿರಲ್ಲ, ಅಂದರೆ ಆ ಭೂಮಿಯ ಅದಕ್ಕೆ ಅಂದರೆ ನಮಸ್ಕಾರ ಮಾಡಿ ಬರ್ತಿದ್ದು. 94 ವರ್ಷ ನಮ್ಮ ತಾಯಿ ಇವತ್ತು ಬದುಕಿದ್ದಾರೆ. ಅವರು ಮಂಚದಿಂದ ಕೆಳಗಡೆ ಇಳಿಬೇಕಾದ್ರೆ ಭೂಮಿಗೆ ನಮಸ್ಕಾರ ಮಾಡಿನೇ ಬೆಳಗ್ಗೆ ಕಾಲಿಡೋದು ಭೂಮಿಗೆ. ಈಗ ನನ್ನಲ್ಲಿ ಇಂಡಸ್ಟ್ರಿಯಲ್ಲೇ ನಮ್ಮೂರಿನಿಂದನೇ 10 ಜನ ಬರ್ತಾರೆ, ಪಕ್ಕದ ಹಳ್ಳಿಗಳಿಂದ ಒಂದು 10 ಜನ ಬರ್ತಾರೆ, 20 ಜನ ಇದೇ ಜಾಗದಿಂದನೇ ಬರ್ತಾರೆ.